ಆಫೀಸ್ನಿಂದ 4 ಗಂಟೆಗೆ ರಾಜೀವ್ ಮನೆಗೆ ಬಂದಾಗ ವಿಜಯ ಪತ್ರ ಬರೆಯುವುದರಲ್ಲಿ ಮಗ್ನಳಾಗಿದ್ದಳು. ಹಿಂದಿನಿಂದ ಬಳಸಿ ಅವಳ ನೀಳ ಜಡೆಯನ್ನು ಪಕ್ಕಕ್ಕೆ ಸರಿಸಿ ಮುತ್ತಿಡಬೇಕೆನಿಸಿತು. ರಾಜೀವ್ ನೋವಿನಿಂದ ಮುಖ ಹಿಂಡಿ ಕಣ್ಮುಚ್ಚಿದ. ಕಾಲುಗಳು ಕುಸಿದಂತಾಯಿತು. ಬಹಳ ದಿನ ಇದನ್ನು ಸಹಿಸಲು ಸಾಧ್ಯವಿಲ್ಲವೆನಿಸಿತು. ಎಲ್ಲವನ್ನೂ ಅವಳ ಮುಂದೆ ಒದರಿ ಕ್ಷಮೆ ಕೇಳಬೇಕು. ಅವಳನ್ನು ಎಚ್ಚರಿಸಲು ಮೃದುವಾಗಿ ಗಂಟಲು ಸರಿಪಡಿಸಿಕೊಂಡು ಕೋಣೆಯೊಳಗೆ ಬಂದ. ತನ್ನ ಮನೆಯಲ್ಲಿಯೇ ಪರಕೀಯನೆನ್ನುವಂತಹ ಮುಜುಗರ. ವಿಜಯ ಹುಬ್ಬೆತ್ತಿ ಅವನತ್ತ ನೋಡಿದಳು. ಅದರ ಪ್ರಖರತೆಯನ್ನು ತಾಳಲಾರದೆ ಬೂಟ್ ಬಿಚ್ಚುವ ನೆವದಲ್ಲಿ ಕುಳಿತ. ಮೌನ ಅವನನ್ನು ಚುಚ್ಚಿ ಕೊಲ್ಲುತ್ತಿತ್ತು. ಉಸಿರು ಗಟ್ಟಿಸುವ ನೀರವತೆಯನ್ನು ಹೊಡೆದು ಓಡಿಸಬೇಕೆನಿಸಿತು. ವಿಜಯಳ ಸ್ವರ ಕೇಳಬೇಕೆನಿಸಿತು. ಮಧು, ಮಾನಸ ಇನ್ನೂ ಬಂದಿಲ್ವಾ? ಇಲ್ಲ, ಚುಟುಕಾದ ಉತ್ತರ. ವಾರಿಗಣ್ಣಿನಿಂದ ರಾಜೀವನ ಕಡೆ ನೋಡಿದಳು. ಕಣ್ಣ ಬೆಳಕಿನಲ್ಲಿ ಮೊದಲಿನ ಉಜ್ವಲತೆ ಇಲ್ಲ. ನೈತಿಕ ಪತನ ಕುಗ್ಗಿಸಿತ್ತು. ನೋವಿನಿಂದ ಮನ ಹಿಂಡಿತು.